ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬದ ಮಾರನೇ ದಿನ. ನಾವೆಲ್ಲ ನಮ್ಮ ಜೀವರಿಗೆ ಹೋಗ್ತಾಯಿದ್ದೀವಿ. ಕೇಬೇಳ್ ಅಂತ, ಚಿಕ್ಕಮಗಳೂರಿಂದ 35 ಕಿಲೋಮೀಟರ್ಸ್ 40 ಕಿಲೋಮೀಟರ್ಸ್ ಇದೆ ಅಷ್ಟೇ. ಏನಕ್ಕಪ್ಪ ಹೋಗ್ತಿದ್ದೀವಿ ಅಂತಂದರೆ, ಇವತ್ತು ಅಂದರೆ ಯುಗಾದಿ ಹಬ್ಬದ ದಿನ ಅವ್ರದ್ದು 50th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿದೆ. ಸೊ ಅದನ್ನು ಎಲ್ಲ ಫ್ಯಾಮಿಲಿಯವರೆಲ್ಲ ಸೇರಿ ಗ್ರ್ಯಾಂಡ್ ಪಾರ್ಟಿ ಮಾಡೋಣ ಅಂತ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ. ಸೊ ಹೋಗ್ತಾಯಿದ್ದೀವಿ ಇವಾಗ ಆಲ್ರೆಡಿ ಟೈಮು 4:30 PM ಸಂಜೆ. ಆಲ್ರೆಡಿ ಬರೋಕ್ಕೆ ಹೇಳಿದ್ರು 6 ಗಂಟೆಗೆ. ನಮ್ಮದು ವರ್ಕೆಲ್ಲ ಮುಗಿಯೋದೇ ಇಷ್ಟೊತ್ತಾಯಿತು. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ನೋಡಿ ಚೆನ್ನಾಗಿರುತ್ತೆ ವೀಡಿಯೋ ಮಾತ್ರ. ಅಜ್ಜಿ ಬಗ್ಗೆ ಎಲ್ಲ ಹೇಳ್ತೀವಿ, ವೀಡಿಯೋ ಎಲ್ಲ ಮಾಡಿದ್ದೀವಿ, ಅದೆಲ್ಲ ಹಾಕ್ತೀವಿ. ಫುಲ್ಲು ಸಖತ್ತಾಗಿರುತ್ತೆ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೆಂಗೋ ಫಾಸ್ಟಾಗಿ ಕಾರಲ್ಲಿ ಬಂದು ಬರೋಷ್ಟೊತ್ತಿಗೆ 7-7:30 ಆಗಿತ್ತು. ಬಂದಾಗೆಲ್ಲ ರೆಡಿ ಮಾಡ್ತಿದ್ರು ನನ್ನ ಅಣ್ಣ ಮತ್ತು ತಮ್ಮ. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಅದು ಹ್ಯಾಪಿ ಆ್ಯನಿವರ್ಸರಿ ಆ್ಯಕ್ಚುಲಿ ಊದಬೇಕಿತ್ತು, ಅದು ಟೈಮ್ ಇಲ್ಲ ಅಂತ ಹಂಗೆ ಎಣಿಸಿದ್ವಿ. ಆ್ಯಕ್ಚುಲಿ ಇವರು ಬ್ಲೋರ್ ತಂದಿಲ್ಲ, ಬಾಯಲ್ಲಿ ಊದಕ್ಕೂ ಆಗ್ತಿರಲಿಲ್ಲ. ಅದು ಎಷ್ಟೊಂದು ಊದಕ್ಕಾಗುತ್ತೆ, ಫುಲ್ಲು ಅಷ್ಟೊಂದು ಟೈಮ್ ಇರಲಿಲ್ಲ. ಬಂದಿದ್ದೆ ಲೇಟಾಗಿತ್ತು ಆಲ್ರೆಡಿ ಅಂತ ಫುಲ್ಲು ಡೆಕೋರೇಟ್ ಮಾಡಿದ್ವಿ. ಆಮೇಲೆ ಇದು ನೋಡಿ ಫುಲ್ಲು ಅವ್ರದ್ದು ಎಂಗೇಜ್ಮೆಂಟು ಮದುವೆ ಎಲ್ಲ ಒಟ್ಟಿಗೆ ಮಾಡಿಬಿಟ್ವಿ. ರಿಂಗೆಲ್ಲ ಹಾಕ್ಸಿದ್ವಿ ನೋಡಿ, ರಿಂಗ್ ಶಾಟ್ ಇದು. ಫೋಟೋಗ್ರಾಫರ್ ಎಲ್ಲ ಬಂದಿದ್ದರು. ನಾನು ಸೈಡಲ್ಲಿ ಫೋಟೋಗ್ರಾಫರ್ ಹತ್ರ ಮಾತಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಂತ ಸಬ್ಸ್ಕ್ರೈಬ್ ಮಾಡಿಸ್ಕೊಬಿಟ್ಟೆ. ನೋಡಿ ಇವರೆಲ್ಲ ಬಂದಿದ್ದರು. ನಿಯರ್ಲಿ ಒಂದು 40 to 50 ಮೆಂಬರ್ಸ್ ಬಂದಿದ್ದರು. ಇಲ್ಲಿ ಚೆನ್ನಾಗಿ ಮಾಡಿದ್ವಿ. ಅಂದರೆ ಸ್ವಲ್ಪ ಗಡಿಬಿಡಿ ಆಯಿತು, ಆಲ್ರೆಡಿ ಲೇಟಾಗಿತ್ತು. ನಾವು ಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಇನ್ನು ನಮ್ಮ ಅಣ್ಣವರು, ನಮ್ಮ ಅತ್ತಿಗೆಯವರು ಅವ್ರು ಬಂದಿದ್ದು ಇನ್ನೂ ಲೇಟಾಯಿತು. ಅವರು ಸ್ಟಾರ್ಟ್ ಮಾಡಿದ್ವಿ ಹೆಂಗೋ ಒಂದು 7:30 7:45 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ. ಡೆಕೋರೇಷನ್ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಬಂತು. ಬಲೂನ್ ಎಲ್ಲ ಹಂಗಂಗೆ ಬಿದ್ದೋಗ್ತಿತ್ತು ಗೈಸ್. ಎಲ್ಲ ನೋಡಿ, ಒಂದು ಬಲೂನ್ ಬಿದ್ದೇ ಹೋಗಿದೆ ಆಲ್ರೆಡಿ. ಡಬಲ್ ಟೇಪ್ ಹಾಕೊಂಡ್ಸಿದ್ರು ನಿಲ್ತಿರಲಿಲ್ಲ. ಹೆಂಗೋ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ. ಸುಮಾರು ಜನ ಬಂದಿದ್ದರು ನೋಡಿ. ನಮ್ಮ ಮಾಮ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ಫೋಟೋಗ್ರಾಫರ್ಗಿಂತ ನಾವೇ ಹೋಗಿ ಬ್ಲಾಗಿಗೋಸ್ಕರ ವೀಡಿಯೋ ಮಾಡ್ಕೊತಿದ್ವಿ. ಅವರಿಗೆ ಫೋಟೋ ತೆಗೊಳಕ್ಕೆ ಬಿಡ್ತಿರಲಿಲ್ಲ ಕರೆಕ್ಟಾಗಿ. ಅಂದರೆ ಹೆಂಗೋ ಮಾಡ್ಕೊಂಡ್ವಿ ನೋಡಿ. ಎಲ್ಲ ಫುಲ್ಲು ಹಿಂಗೆಲ್ಲ ಎಕ್ಸ್ಚೇಂಜ್ ಮಾಡಿಸಿ, ಹೂನಾರೆಲ್ಲ ಎಕ್ಸ್ಚೇಂಜ್ ಮಾಡಿಸಿ, ಆಮೇಲೆ ಆರತಿ ಎಲ್ಲ ಮಾಡಿ, ಆಮೇಲೆ ಇವಾಗ ಅಕ್ಷತೆ ಮುಡಿಸ್ತಿದ್ದಾರೆ ಎಲ್ಲ ಮುತ್ತೈದೆಯರು. 9 ಜನ ಮುತ್ತೈದೆಯರು ಅಕ್ಷತೆ ಮುಡಿಸ್ತಾ ಇದ್ದಾರೆ ನೋಡಿ. ನೋಡಿ ನಮ್ಮ ಗಿರೀಶ್ ಅಣ್ಣವ್ರು ಫುಲ್ಲು ಪೋಸ್ ಕೊಡ್ಕೊಂಡು ನಿಂತಿದ್ದಾರೆ. ಅವರು ಯಾಕೆ ಇಷ್ಟೊಂದು ಇದೆಲ್ಲ ಬೇಡ, ಸುಮ್ಮನೆ ಏನೋ ಒಂದು ಊಟ ಹಾಕ್ಸೋಣ ಸಾಕು, ಇದೆಲ್ಲ ಏನಕ್ಕೆ ಬೇಕು, ಎಲ್ಲ ಮದುವೆ ಮಾಡ್ದಂಗೆ ಮಾಡ್ತಿದ್ದಾರೆ, ಇದೆಲ್ಲ ಸುಮ್ಮನೆ ವೇಸ್ಟ್ ಅಂತಿರು. ನಾವು ಕೇಳಿಲ್ಲ. ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರ್ಕೊಂಡು ಒಂಥರ ಚೆನ್ನಾಗೇ ಮಾಡಿದ್ವಿ. ಅವರು ಖುಷಿ ಆಯಿತು ಅವ್ರಿಗೂ. ಫೋಟೋ ಯಾವಾಗ ಕೊಡ್ತೀರಾ ಅಣ್ಣ? ಇವತ್ತೇ ಕೊಡ್ತೀರಾ? ಇವತ್ತು ಬೇಡ, ನಾಳೆ ಕೊಡಿ. ಅವರು ಲಸತ್ತೆ, ಈಗ ಗೀತತ್ತೆ ಅಂತ ಇವರು ಇಲ್ಲೇ ಕೇಬೇಳೆ ಊರು. ಇವರು ಬಂದು ಅಕ್ಷತೆ ಇಡ್ತಿದ್ದಾರೆ ಇವಾಗ. ನಮ್ಮ ದೊಡ್ಡಮ್ಮ ಅಂತೂ ಎಲ್ಲರೂ ಬನ್ನಿ ಅಂತ ಕರ್ದು ಮಾಡಿಸೋ ಸುಸ್ತಾದರು. ಹೊತ್ಲಾಗಿ ವಾಲಂಟಿಯರಾಗಿ ಯಾರು ಬರ್ತಿಲ್ಲ ಅಂತ ಬೈತಿದ್ರು ನೋಡಿ. ಇವಾಗ ಒಂದು ಡೈಲಾಗ್ ಹೇಳ್ತಾರೆ, ಹೆಂಗೆ ಹೇಳ್ತಾರೆ ಅಂತ. ಇನ್ನೊಂದ್ಸರಿ ಡೈಲಾಗ್ ಹೇಳು. ನಮ್ಮ ಇದ್ರಲ್ಲಿ ಹಾಗೆ ಕಣೋ, ನಾನು ಬರ್ರಿ ಅಂತ ಕರ್ಕಾರ್ದಿಕ್ ಬಿಡಿಸ್ಕೊಂಡೆ ನಾನು. ಯೋಜನೆ ಆಯ್ತು, ಇನ್ನೊಂದೆರಡು ಜನ ಬರ್ರಿ. ಯಾರು
ಇವರು ಮಮತಾ ಆಂಟಿ ಅಂತ. ನೆಕ್ಸ್ಟ್ ಇವರು ಬಂದು ಎಲ್ಲ ಮಾಡೋದ್ರು. ಇವರು ನಮ್ಮ ಗಿರೀಶ್ ಅಣ್ಣವರ ವೈಫು ರಮ್ಯಾ ಅಂತ. ನೆಕ್ಸ್ಟ್ ಇವಾಗ ಒಂದು ನೋಡಿ, ಇದು ಬೆಸ್ಟ್ ಮೂಮೆಂಟು ಈ ಫಂಕ್ಷನ್ದು. 4 ಜನ ಮಕ್ಕಳು ಸೇರ್ಕೊಂಡು ಅಪ್ಪ ಅಮ್ಮನ ಪಾದ ಪೂಜೆ ಮಾಡ್ತಾರೆ. ಇದಕ್ಕಿಂತ ಒಳ್ಳೆ ಮೂಮೆಂಟು ಮತ್ತೊಂದು ಬರಲ್ಲ ಅನಿಸುತ್ತೆ. 50 ಇಯರ್ ಸೆಲೆಬ್ರೇಷನ್ ಫಂಕ್ಷನಲ್ಲಿ ಇದೊಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಮಾಡೋ ಮಕ್ಕಳು ಈಗಿನ ಕಾಲದಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಮಾಡಿಸ್ಕೊಳೋಕ್ಕೆ ಅಪ್ಪ ಅಮ್ಮನ 50th ಆ್ಯನಿವರ್ಸರಿ, ಅವರು ಜಾಸ್ತಿ 25th ಆ್ಯನಿವರ್ಸರಿ ಜಾಸ್ತಿ, 50th ಆ್ಯನಿವರ್ಸರಿ ಅವ್ರಿಗೂ ಒಂಥರ ಗೋಲ್ಡನ್ ಪೀರಿಯಡ್ ಇದ್ದಂಗೆ. ಪೂಜೆ ಮಾಡೋದು ಚೆನ್ನಾಗಿ ಮಾಡೋದು ನಾವೇ ಮಾಡೋದು. ಊರವರೆಲ್ಲ ಬಂದಿದ್ದರು. ನಮಗೆಲ್ಲ ಸಖತ್ ಖುಷಿ ಆಯಿತು. ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೂ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ನಮ್ಮ ಮಾಮ 100 ಜನಕ್ಕೆ ಆಗೋಷ್ಟು ಮಾಡಿಸಿದ್ರು. ನಮಗೂ ಒಂಥರ ಖುಷಿ ಆಯಿತು. ಎಲ್ಲರೂ ಖುಷಿಪಟ್ಟು ಎಲ್ಲರೂ ವಿಶಸ್ ಮಾಡಿ ಎಲ್ಲ ಹೋದರು. ನೆಕ್ಸ್ಟು ನಮ್ಮ ಅಣ್ಣವರು ಇವಾಗ ಬಂದರು. ಅಣ್ಣ ಅದಕ್ಕೆ ಇನ್ನೊಬ್ಬ ಅಣ್ಣ ಮತ್ತು ಅದಕ್ಕೆ 4 ಜನ ಇವಾಗ ಬಂದರು. ಕಾರಲ್ಲಿ ಕೇಕ್ ತಂದರು. ಇದು ಪೇಸ್ಟ್ರಿ ತಂದಿದ್ದಾರೆ 4 kg. ನೋಡಿ, ನನಗೆ ಅಲ್ಲಿ ಬ್ಲ್ಯಾಕ್ ಹೆಂಗೆ ಹೊಡೆಯೋದು ಅಂತ ಗೊತ್ತಾಗ್ತಿಲ್ಲ. ನನ್ನ ತಮ್ಮನ ಕೇಳ್ತೀನಿ, ಲೆಫ್ಟಿಗೆ ತಿರ್ಗಿಸ್ಬೇಕಾ ರೈಟಿಗೆ ತಿರ್ಗಿಸ್ಬೇಕಂತ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಮತ್ತು ಅಮ್ಮಮ್ಮ ಅಂದರೆ ಅಜ್ಜಿ ತಾತ ಅವ್ರನ್ನ ಅಪ್ಪಾಜಿ ಅಮ್ಮಮ್ಮ ಅಂತಲೇ ಕರೆಯೋದು. ಅವ್ರದ್ದು ಆ್ಯಕ್ಚುಲಿ ಯುಗಾದಿ ಹಬ್ಬದ ದಿನ ಮದುವೆ ಆಗಿರೋದು. ಅವರು ಡೇಟ್ ಎಲ್ಲ ಹಂಗೆ ಅಂದ್ಬಿಟ್ಕೊಂಡ್ರೆ ಇವತ್ತು ಕರೆಕ್ಟಾಗಿ ಅವತ್ತೇ ಹಬ್ಬ ಬಂದಿದೆ. ಸೊ ನಾವು ಪೋಸ್ಟ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಬ್ಬ ಬಿಟ್ಟು ಯಾರು ಬೇರೆ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಹಬ್ಬ ಎಲ್ಲ ಆದಮೇಲೆ ಶುಕ್ರವಾರ ಆರಾಮಾಗಿ ಬಂದು ಎಲ್ಲರೂ ಮಾಡ್ತಾಯಿದ್ದೀವಿ. ಎಲ್ಲ ಫ್ರೀ ಇದ್ದೆ ಅವತ್ತು ಶುಕ್ರವಾರ. ಆಮೇಲೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಎಲ್ಲರಿಗೂ ರಜೆ ಇರುತ್ತೆ ಅಂತ ಶುಕ್ರವಾರ ಮಾಡ್ತೀನಿ ನೈಟು. ಎಲ್ಲ ಊರವರೆಲ್ಲ ಮತ್ತು ರಿಲೇಟಿವ್ಸ್ ಎಲ್ಲ ಬಂದುಬಿಟ್ಟು ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ವಿಶಸ್ ಮಾಡಿಬಿಟ್ಟು ಅವರು ನೆಕ್ಸ್ಟು
ಫ್ಯಾಮಿಲಿಯವರು ನಾವೇ ಇದ್ವಿ. ಎಲ್ಲರಿಗೂ ತಿನ್ನಿಸ್ತಾ ಇದ್ದಾರೆ ನೋಡಿ. ಕೇಕ್ ಮಾತ್ರ ಸಖತ್ತಾಗಿತ್ತು ಟೇಸ್ಟು. ಜಾವಳಿನ ತಂದಿದ್ದು ಕೇಕು. ಎಲ್ಲ ತಿನ್ಸಾದ್ಮೇಲೆ ನೆಕ್ಸ್ಟು ಆ್ಯಕ್ಚುಲಿ ನಾವೆಲ್ಲ ಅವ್ರಿಗೆ ವಿಶಸ್ ಮಾಡೋಣ ಅಂತ ಒಂದು VT ಮಾಡಿದ್ವಿ. ಅದೆಲ್ಲ ಸಖತ್ತಾಗಿ ಬಂದಿತ್ತು ಮಾತಾಡೋದೆಲ್ಲ. ಬಟ್ ನಮ್ಮ ಹತ್ರ ಸ್ಪೀಕರ್ ಇರಲಿಲ್ಲ, ಲ್ಯಾಪ್ಟಾಪಲ್ಲೂ ಕರೆಕ್ಟಾಗಿ ಕೇಳಿಸ್ತಿರಲಿಲ್ಲ. ಆದರೂ ಪ್ಲೇ ಮಾಡಿದ್ವಿ, ಯಾರೂ ಕೇಳಿಸ್ಲಿಲ್ಲ. ಅದಕ್ಕೆ ಲಾಸ್ಟಲ್ಲಿ VT ಹೆಂಗಿದೆ ಏನೋ ಅಂತ ಯೂಟ್ಯೂಬಲ್ಲಿ ಹಾಕ್ತೀನಿ, ಇದೇ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಲಾಸ್ಟಲ್ಲಿ ನೋಡಿ. ಯಾರಿಗೂ ಅರ್ಥ ಆಗಲಿಲ್ಲ, ಯಾಕೆಂದರೆ ಸೌಂಡೇ ಇರಲಿಲ್ಲ ಲ್ಯಾಪ್ಟಾಪಲ್ಲಿ. ಲ್ಯಾಪ್ಟಾಪ್ ಗೊತ್ತಲ್ಲ, ಆ್ಯಂಡ್ರಾಯ್ಡ್ TV ಇರಲಿಲ್ಲ ಮನೇಲಿ, ಪೆನ್ ಡ್ರೈವ್ ಬೇಕಿತ್ತು. ಪೆನ್ ಡ್ರೈವ್ ಇರಲಿಲ್ಲ, ಸೊ ಅದನ್ನು ಸ್ಕಿಪ್ ಮಾಡಿದ್ವಿ. ಅದೊಂದು ಚೆನ್ನಾಗಿತ್ತು, ಅದೊಂದು ಬೆಸ್ಟ್ ಮೂಮೆಂಟ್ ಇತ್ತು. ಅದೊಂದು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ನಮ್ಮ ದೊಡ್ಡಮ್ಮವ್ರ ಫ್ಯಾಮಿಲಿ ಎಲ್ಲ ಫುಲ್ ಇವಾಗ ಫೋಟೋ ತೆಗ್ಸ್ಕೊಂಡೈತಿ. ಇವಾಗ ನಾನು ನಮ್ಮ ಅಪ್ಪ ಅಮ್ಮ ಫೋಟೋ ತೆಗ್ಸ್ಕೊಳಕ್ಕೆ ಬರ್ತಾಯಿದ್ದೀವಿ. ಅದು ಕೇಕ್ ತಿನ್ನಿ ಅಂತಿದ್ದು. ಫಸ್ಟ್ ಕೇಕ್ ಇರಲಿ, ಫಸ್ಟು ಫೋಟೋ ತೆಗ್ಸೋಣ ಅಂತ ನಾನೇ ಫೋರ್ಸ್ ಮಾಡಿ ಫೋಟೋ ತೆಗ್ಸ್ಕೊಂಡಿದ್ದೆ. ಕರೆಕ್ಟಾಗಿ ನೋಡ್ತಾನೆ ಇರಲಿಲ್ಲ, ಯಾರನ್ನ ಮಾತಾಡ್ಸೋದು ಏನೋ ಮಾಡೋಣ, ಅದಕ್ಕೆ ಬೈತಿದ್ದು. ನಾನೇ ಬೈತಿದ್ದೆ, ಅಲ್ಲಿ ನೋಡು ಅಂತ. ಇಷ್ಟೆಲ್ಲ ಫೋಟೋಸ್ ಆಮೇಲೆ ನಾವು ಕೇಕಿಗೆ ತಿನ್ನಿಸ್ಬಿಟ್ಟು ಹೋದ್ವಿ. ಫೋಟೋಸ್ ಎಲ್ಲ ಸಖತ್ತಾಗಿ ಬಂದಿದೆ ಕ್ಯಾಮ್ರಾದಲ್ಲಿ. ಅದೆಲ್ಲ ಫೋಟೋಸ್ ಹಾಕ್ತೀವಿ ಇದೇ ವಿಡಿಯೋದಲ್ಲಿ ನೋಡಿ. ನಾವು ಕಸಿನ್ಸ್ ಎಲ್ಲ ಒಂದು ತೆಗ್ಸ್ಕೊಂಡ್ವಿ, ಎಲ್ಲ ಫ್ಯಾಮಿಲಿಯೆಲ್ಲ ಒಂದು ತೆಗ್ಸ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಡೈರೆಕ್ಟ್ ಊಟ ಬಡ್ಸೋಕ್ಕೆ ಅಂತ ಹೋದ್ವಿ. ಫುಲ್ಲು ಅರ್ಜೆಂಟ್ ಆಗ್ತಿತ್ತು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅರ್ಜೆಂಟಲ್ಲಾದರೂ ಚೆನ್ನಾಗಾಯಿತು ಪ್ರೋಗ್ರಾಮು. ಊಟನೂ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿದೆ ಊಟ ಅಂತಂದರು. ಅಷ್ಟೇ ಕಾಯಿಸಿದ್ದು ವೀಡಿಯೋ. ಇವಾಗ ಫೋಟೋಸು ಮತ್ತು ನಮ್ಮದು ವೀಡಿಯೋ ಅಂತ ಹೇಳಿದ್ನಲ್ಲ, ಅದೆಲ್ಲ ಹಾಕ್ತೀವಿ ನೋಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮದುವೆ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ. ತಾಯಿ ಬಗ್ಗೆ ಏನ್ ಮಾಡ್ಬೇಕು ಅಂತ, ಏನ್ ಮಾತಾಡ್ಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅವ್ರ ಬಗ್ಗೆ ಏನ್ ಮಾತಾಡಿದ್ರು ಅದು ಕಡಿಮೆ ಅನ್ಸುತ್ತೆ. ಕಣ್ಣಿಗೆ ಕಾಣಿರೋ ದೇವರು ಉಳ್ಕೊಂಡು ನಾವು ದೇವಸ್ಥಾನಕ್ಕೂ ಎಲ್ಲ ಹೋಗಿ ಕೈ ಮುಗಿತೀವಿ. ಆ ದೇವರು ಎಲ್ಲಿದ್ದಾರೆ ಅಂತ ಹುಡ್ಕಕ್ ಹೋದ್ರೆ ಅದು ಎಲ್ಲೂ ಬೇರೆ ಕಡೆ ಇರಲ್ಲ. ಮನೆಯಲ್ಲೇ ನಮ್ಮ ತಂದೆ ತಾಯಿ ರೂಪದಲ್ಲಿ ಇರ್ತಾರೆ. ಅವ್ರನ್ನ ಪೂಜೆ ಮಾಡಿ ಅವರು ಗೌರವ ಕೊಡ್ರಿ. ನೀವು ಕಣ್ಣಿಗೆ ಕಾಣಿದಿರೋ ದೇವ್ರು ಹುಡುಕಿ ದೇವಸ್ಥಾನಕ್ಕೆ ಹೋಗೋದ್ ಬದಲು ಮನೆಯಲ್ಲೇ ಕಾಣ ಅಂತ ದೇವ್ರುಗಳಿಗೆ ನಮಸ್ಕಾರ ಮಾಡಿ ಸಾಕು. ಎಲ್ಲ ಕೊಟ್ಟಿದ್ದಾರೆ ತಂದೆ ತಾಯಿ. ಅವರು ಬಗ್ಗೆ ಏನು ಮಾತಾಡೋದೇ ಏನೂ ಇಲ್ಲ. ಪ್ರೀತಿಯಾಗಿ ಬೆಳೆಸಿದ್ದಾರೆ, ನಮಗೊಂದು ಶಿಸ್ತು ಕೊಟ್ಟಿದ್ದಾರೆ, ಒಳ್ಳೆ ಗುಣ ನಡೀತಾ ಇದೆ ಅಂದ್ರೆ ನಮಗೆ ಅವರಿಂದಲೇ ಬಂದಿರೋದು. ಅವ್ರ ಬಗ್ಗೆ ಮಾತಾಡೋಕೆ ಪದಗಳೇ ಸಿಗ್ತಾ ಇಲ್ಲ. ಅವ್ರಿಗೆ ಅವರೇ ಸಾಟಿ, ಇನ್ನೇನು ಹೇಳೋದಿಲ್ಲ. ಕಾರಣ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು.
ನಿಮ್ಮಿಂದ ನಾವು ಪಡ್ಕೊಂಡಿರೋದು ತುಂಬ ಜಾಸ್ತಿ ಇದೆ. ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವರಲ್ಲ ನಾವು. ಇದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದೇ ಒಂದು ಮಾತಲ್ಲ ಹೇಳಬೇಕು ಅಂದರೆ, ನೀವು ನಮ್ಮ ತಂದೆ ತಾಯಿಗಳು ಅಂದರೆ ನಮಗೆ ದೇವರಿದ್ದಂಗೆ. ನಮ್ಮ ಕಷ್ಟಗಳಲ್ಲೆಲ್ಲ ಸಹಾಯ ಮಾಡಿದ್ದೀರ. ನಾವು ಪಡ್ಕೊಂಡಿರೋದೇ ಜಾಸ್ತಿ. ನಿಮಗೋಸ್ಕರ ನಾವೇನೂ ಮಾಡೋಕ್ಕಾಗಲ್ಲ. ನಿಮ್ಮ ಋಣ ತೀರ್ಸೋಕ್ಕೆ ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಅಕ್ಕ ಅಣ್ಣ ಅಂದರೆ ನನಗೆ ತುಂಬ ಪ್ರೀತಿ. ನಾನು ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗಿಂತ ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ತುಂಬ ಜಾಸ್ತಿ. ಕಿರಿ ಮಗಳು ಅಂತ ಜಾಸ್ತಿ ಪ್ರೀತಿ ಅವರಿಗೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಅಮ್ಮನಿಗೆ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಮಗೆ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅವ್ರ ಕಾಲದಲ್ಲಿ ತುಂಬ ಕಷ್ಟಪಟ್ಟು ಅನ್ನಕ್ಕೂ ಮುದ್ದೆಗೂ ಗತಿ ಇಲ್ದಲೆ ಅವ್ರನ್ನ ಇವತ್ತು ಇಷ್ಟ ಹತ್ರಕ್ಕೆ ಬೆಳೆದಿದ್ದಾರೆ. ನಮ್ಮನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ತುಂಬ ಚೆನ್ನಾಗಿ ಸಾಕಿದ್ದಾರೆ. ನಮ್ಮ ಮರಿಮಗನಂತೂ ನಮ್ಮಮ್ಮ ತುಂಬ ಚೆನ್ನಾಗಿ ಸಾಕಿ ಚೆನ್ನಾಗಿ ಕಳಿಸ್ಕೊಟ್ಟು ಅವರು ಇಲ್ಲದೆ ಇದ್ರೂ ನಾನು ಬಣಿತನನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹೆಜ್ಜೆ ಗುರುತು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಿಂದ ಇನ್ಸ್ಪೈರ್ ಆಗ್ಬೇಕು ನಾವೆಲ್ಲ. ಕನಿಷ್ಠ ಮಟ್ಟದಿಂದ ಈಗ ಗರಿಷ್ಠ ಮಟ್ಟಕ್ಕೆ ಹೋಗಿದ್ದಾರೆ. ನನಗಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಎಲ್ಲ ಕಷ್ಟದ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ನನಗೆ ಸಹಕಾರ ಕೊಟ್ಟೆ. ಬೇರೆಯವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಡ, ನಮ್ಮ ಕೆಲ್ಸಕ್ಕೆ ಹೋಗು, ಮನೇಲಿ ಏನು ಮಾಡ್ತೀಯಾ, ನಿನಗಾಗಿ ನಿನಗೆ ಮಾಡ್ಕ ಅಂತ ತುಂಬ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ನನಗೆ ಎಲ್ಲಿಗೂ ಬರೋಂಗೆ ಬೆಳೆಯೋದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡು ಅವನು ಒಳ್ಳೆ ಚೆನ್ನಾಗಿ ಬೆಳೆಸಿದ್ದಾರೆ. ಹಾಯ್ ಅಪ್ಪಾಜಿ ಅಮ್ಮಮ್ಮ ಇಬ್ಬರಿಗೂ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಇಬ್ಬರು ನಮಗೆ ತುಂಬ ಪ್ರೀತಿ ತೋರಿಸಿದ್ದಾರೆ. ಸಣ್ಣ ಮಕ್ಕಳಿಂದ ದೊಡ್ಡವರಾಗೋ ತನಕ ತುಂಬ ಬೆಳೆಸಿ ಪ್ರೀತಿ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಇದೇ ಥರ ನಗ್ನಗ್ತಾ ಆರೋಗ್ಯವಾಗಿ ಸಂತೋಷವಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ದಾಜಿ. ಹಾಯ್ ಅಪ್ಪಾಜಿ ಅಮ್ಮಮ್ಮ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆರ್ಥಿಕ ಶುಭಾಶಯಗಳು. ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ ಅಜ್ಜಿ ತಾತ. ಯಾವಾಗಲೂ ಖುಷಿಯಾಗಿದೆ. ಅಪ್ಪಾಜಿ ಅಮ್ಮಮ್ಮ ವಿಶ್ ಯು ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ. ವಿಶ್ ಯು ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಯ್ ಅಪ್ಪಾಜಿ ಅಮ್ಮ, ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ. 8 ಮೊಮ್ಮಕ್ಕಳು ನನ್ನೂ ಸೇರಿ ಫುಲ್ಲು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಚೈಲ್ಡ್ಹುಡ್ ಕಥೆಯೆಲ್ಲ ಹೇಳಿದಾಗ ನನಗೆ ಎಷ್ಟೊಂದು ಕಷ್ಟಪಟ್ಟರು ನಮ್ಮನ್ನೆಲ್ಲ ಸಾಕೋಕ್ಕೆ ಅಂತ ಅನಿಸುತ್ತೆ. ನನ್ನಂತೂ ಹೆವಿ ಕಷ್ಟಪಟ್ಟಿದ್ದಾರೆ ಸಾಕೋಕ್ಕೆ. ಅಲ್ಲಿ ಅವರು ಸಾಕಿಲ್ಲ ಅಂದಿದ್ರೆ ನಾವು ಇವಾಗ ಹೆಂಗಿರ್ತದೋ ಗೊತ್ತಿಲ್ಲ. ಇಷ್ಟು ಗಟ್ಟಿಮುಟ್ಟಾಗಿದ್ದೀವಿ ಅಂದರೆ ಅವರಿಬ್ಬರೇ ಕಾರಣ. ನಮ್ಮ ಅಮ್ಮಮ್ಮ ಅಂತೂ ಕತೆ ಹೇಳ್ತಾ ಇರ್ತಾರೆ. ಚೈಲ್ಡ್ಹುಡ್ಡಲ್ಲಿ ಹೆಂಗೆ ಆಡ್ತಿದ್ವಿ, ಯಾವ ಥರ ಹೇಳ್ತಿದ್ವಿ, ಏನೇನು ಹುಷಾರಿರಲಿಲ್ಲ, ಎಲ್ಲ ಹೆಂಗೆ ವಾಸಿ ಮಾಡ್ಕೊಂಡ್ರಿ, ಎಲ್ಲೆಲ್ಲ ಅಡ್ಮಿಟ್ ಆಗಿದ್ವಿ ಎಲ್ಲ ಹೇಳ್ತಾರೆ. ನನಗಂತೂ ಫುಲ್ ಫೀಲ್ ಆಗುತ್ತೆ. ಆದರೂ ಅವರು ಇವಾಗ 50 ವರ್ಷ ಫುಲ್ ಫೀಲ್ ಮಾಡಿದ್ದಾರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ತಿದ್ದಾರೆ ಇವತ್ತು. ನಮಗಂತೂ ಸಖತ್ ಖುಷಿ ಇದೆ. ಎಲ್ಲ ಮೊಮ್ಮಕ್ಕಳು ಸೇರಿ ಪಾರ್ಟಿನ ಸಕ್ಸಸ್ ಮಾಡ್ತೀವಿ ಇವತ್ತು. ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿನ ಸಕ್ಸಸ್ ಮಾಡ್ತೀವಿ. ಮತ್ತು ಇನ್ನೇ ಇಲ್ಲ, ಅವ್ರ ಬಗ್ಗೆ ಏನು ಹೆಚ್ಚು ಹೇಳ್ಬೇಕು ಅನ್ನೋಲ್ಲ. ಎಲ್ಲ ನಮ್ಮ ಅಮ್ಮನೇ ಹೇಳಿದ್ದಾರೆ ಸಖತ್ತಾಗಿ. ಇವಾಗ ಎಲ್ಲ ಚೆನ್ನಾಗಿದ್ದಾರೆ. ಇನ್ನೂ ಚೆನ್ನಾಗಿರಲಿ, ಇನ್ನೂ 100 ವರ್ಷ, ಇನ್ನು 100 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸೋ ಥರ ಆಗಲಿ ಅಂತ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಒನ್ಸ್ ಅಗೇನ್. ಬಾಯ್. ಅಪ್ಪಾಜಿ ಅಮ್ಮಮ್ಮ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಅವ್ವ ಅಪ್ಪ ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ. KS ವೆಂಕಟರಾಮ್ ಶೆಟ್ಟರು ನನ್ನ ಸ್ನೇಹಿತರು. ಭಾರಿ ಕಡು ಬಡತನದಿಂದ ಬೆಳೆದು ಬಂದಿರೋರು. ಅವರ ಜೀವನ ಚರಿತ್ರೆ ಪುಸ್ತಕದ ರೂಪದಲ್ಲಿ ಬರೆದು ಎಲ್ಲ ಸ್ನೇಹಿತರಿಗೂ ಹಂಚಿರುತ್ತಾರೆ. ಆ ಪುಸ್ತಕದಲ್ಲಿ ಪ್ರತಿಯೊಂದು ಸ್ನೇಹಿತರ ಬಗ್ಗೆ ಉಲ್ಲೇಖಿಸಿರುತ್ತಾರೆ. ಆದ್ದರಿಂದ ಅವರು ನಮಗೆ ಅತ್ಯಂತ ಪ್ರಿಯರಾಗಿದ್ದು, ಅವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ನನ್ನ ಶುಭ ಹಾರೈಕೆಗಳು. ನಿಮ್ಮಪ್ಪ ಅಂದರೆ ನಿಮ್ಮ ಅಜ್ಜನ ಎಲ್ಲರೂ ಮೇಷ್ಟ್ರು ಅಂತ ಕರೀತಾರೆ. ನಿಮ್ಮ ಅಜ್ಜನಿಗೆ ಇಡೀ ಜನಗಳ ಮೇಲೂ ನಿಮ್ಮ ಅಜ್ಜನ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದೆ.
ಪ್ರೀತಿ ವಿಶ್ವಾಸದಿಂದ ಮನೆಯದೇ ತವರೇ ಆಗಲಿ ಅಂಗಡಿ ತವರೇ ಆಗಲಿ ಬರ್ರಿ ಕೂತ್ಕೊಳ್ರಿ ಅಂತ ಎಲ್ಲನೂ ಬಂಧಿಸುತ್ತೆ. ಅವರು ಇವರು ಅಂತಲ್ಲ, ಯಾರೇ ಒಬ್ಬರು ಬಂದರೂ ಆ ಥರ ಎಲ್ಲ ಮಾಡಿ ಅವರನ್ನು ಅಷ್ಟೇ ಅವರ ಬಗ್ಗೆನೂ ಮಾತಾಡೋಂಗಿಲ್ಲ. ಆಮೇಲೆ ಮಗನ ಬಗ್ಗೆನೂ ಭಾರಿ ಚೆನ್ನಾಗಿ ಎಲ್ಲರೂ ಮಾತಾಡ್ತಾರೆ. ಹೆಣ್ಮಕ್ಳ ಬಗ್ಗೆ ಮಾತಾಡೋದು ನಿಮ್ಮ ಅಜ್ಜ, ನಿಮ್ಮ ಮೊಮ್ಮಕ್ಕಳ ಬಗ್ಗೆನೂ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಅಂತ ಎಲ್ಲ ಹೇಳುತ್ತೆ, ನಮ್ಮ ಕೈಲಿ ಹೇಳುತ್ತೆ. ಅಲ್ಲಿ ಕೂತ್ಕೊಂತೀವಲ್ಲ ಅವಾಗೆಲ್ಲ ಮಾತಾಡುತ್ತೆ. ಮದುವೆ 50 ವರ್ಷದ್ದು ಮದುವೆ ಮಾಡ್ಕೊಂತಾರೆ, ವಾರ್ಷಿಕೋತ್ಸವ, ಅದು ಶುಭಾಶಯ. ಎಲ್ಲರೂ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರಿ. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಅಷ್ಟೇ.